100 ದಿನಗಳ ಗಲ್ಫ್ ಯುದ್ಧಕ್ಕೆ ಕೊನೆಗೂ ಬಿತ್ತ ತೆರೆ. ಹಾಗಾದ್ರೆ 100 ದಿನಗಳ ಗಲ್ಫ್ ಯುದ್ಧಕ್ಕೆ ಕೊನೆಗೂ ಬಿತ್ತ ತೆರೆ. ಇರಾನ್ ವಿರುದ್ಧ ಸೇನಾ ದಾಳಿಯನ್ನ ನಿಲ್ಲಿಸಿದ ಅಮೆರಿಕ. ಇರಾನ್ ಮೇಲೆ ದಾಳಿ ನಿಲ್ಲಿಸಲು ಟ್ರಂಪ್ ಮಹತ್ವದ ಸೂಚನೆ. ಇರಾನ್ ಜೊತೆ ಒಪ್ಪಂದ ಅಂತಿಮಗೊಂಡಿದೆ. ಈ ವಾರಾಂತ್ಯದಲ್ಲಿ ಒಪ್ಪಂದಕ್ಕೆ ಯುರೋಪ್ನಲ್ಲಿ ಸಹಿ. ಮಧ್ಯಸ್ಥಿಕೆಯ ಎಲ್ಲಾ ರಾಷ್ಟ್ರಗಳು ಒಪ್ಪಂದ ಅನುಮೋದಿಸಿವೆ. ಹಾರ್ಮುಜ್ ಜಲಸಂಧಿ ಶೀಘ್ರವೇ ಅಧಿಕೃತವಾಗಿ ಓಪನ್. ಎಕ್ಸ್ ಖಾತೆಯಲ್ಲಿ ಮಹತ್ವದ ಮಾಹಿತಿಯನ್ನ ಟ್ರಂಪ್ ಅವರು ಹಂಚಿಕೊಂಡಿದ್ದಾರೆ. ಇನ್ನು 100 ದಿನಗಳ ಈ ಒಂದು ಗಲ್ಫ್ ಯುದ್ಧಕ್ಕೆ ಕೊನೆಗೂ ಕೂಡ ತೆರೆ ಬಿತ್ತ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಇರಾನ್ ವಿರುದ್ಧ ಸೇನಾ ದಾಳಿಯನ್ನ ಅಮೆರಿಕ ಸದ್ಯಕ್ಕೆ ನಿಲ್ಲಿಸಿದೆ. ಇರಾನ್ ಮೇಲೆ ದಾಳಿಯನ್ನ ನಿಲ್ಲಿಸಲು ಟ್ರಂಪ್ ಮಹತ್ವದ ಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಅದರ ಜೊತೆಗೆ ಎಕ್ಸ್ ಖಾತೆಯಲ್ಲಿ ಮಹತ್ವದ ಮಾಹಿತಿಯನ್ನು ಕೂಡ ಟ್ರಂಪ್ ಹಂಚಿಕೊಂಡಿದ್ದಾರೆ. ಇರಾನ್ ಜೊತೆ ಒಪ್ಪಂದ ಅಂತಿಮಗೊಂಡಿದೆ. ಈ ವಾರಾಂತ್ಯದಲ್ಲಿ ಒಪ್ಪಂದಕ್ಕೆ ಯುರೋಪ್ನಲ್ಲಿ ಸಹಿಯನ್ನು ಕೂಡ ಹಾಕಲಿದ್ದೇವೆ. ಮಧ್ಯಸ್ಥಿಕೆಯ ಎಲ್ಲಾ ರಾಷ್ಟ್ರಗಳು ಒಪ್ಪಂದವನ್ನು ಅನುಮೋದಿಸಿದೆ. ಹಾರ್ಮುಜ್ ಜಲಸಂಧಿ ಶೀಘ್ರವೇ ಅಧಿಕೃತವಾಗಿ ಓಪನ್ ಆಗಲಿದೆ ಅಂತ ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಮಹತ್ವದ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ಶೇರ್ ಮಾಡಿಕೊಂಡಿದ್ದಾರೆ ಟ್ರಂಪ್. 100 ದಿನಗಳ ಈ ಒಂದು ಕೊಲ್ಲಿ ಯುದ್ಧಕ್ಕೆ ಕೊನೆಗೂ ಕೂಡ ಸದ್ಯಕ್ಕೆ ಬ್ರೇಕ್ ಬಿತ್ತ ಎಂಬ ಪ್ರಶ್ನೆ ಕೂಡ ಇದೆ. ಈ ಒಂದು ಯುದ್ಧದಿಂದ ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ತೊಂದರೆಯಾಗ್ತಾ ಇತ್ತು. ಅದರಲ್ಲೂ ನಮ್ಮ ಭಾರತ ದೇಶಕ್ಕೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ತಟ್ಟಿತ್ತು. ಕೇವಲ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಾತ್ರ ಈ ಒಂದು ಯುದ್ಧದ ಪರಿಣಾಮ ಇರಲಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಫೇಸ್ ಮಾಡಬೇಕಾಯಿತು. ಈಗ ನಮ್ಮ ಭಾರತದಲ್ಲಿ ಯುದ್ಧ ಪ್ರಾರಂಭ ಆದ ನಂತರ ಕೆಲವೊಂದಿಷ್ಟು ಸಮಸ್ಯೆಗಳೆದುರಾಯಿತು. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದು ಗ್ಯಾಸ್ ಸಮಸ್ಯೆಯನ್ನು ಫೇಸ್ ಮಾಡಬೇಕಾಯಿತು. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಕೂಡ ಹೆಚ್ಚಳ ಆಯಿತು. ಅದರ ಜೊತೆಗೆ ಒಂದು ಗೋಲ್ಡ್ ರೇಟ್ ಕೂಡ ಕೆಲವೊಂದಿಷ್ಟು ವೇರಿಯೇಷನ್ ಕೂಡ ಆಗ್ತಾ ಇತ್ತು. ಹಾಗೆ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಯಿತು. ಕೊನೆಗೂ ಕೂಡ ಈ ಒಂದು ಯುದ್ಧ ಏನು ಕೊಲ್ಲಿ ರಾಷ್ಟ್ರಗಳ ಯುದ್ಧ ನಡೀತಾ ಇತ್ತು, ಈ ಒಂದು ಯುದ್ಧಕ್ಕೆ ಕೊನೆಗೂ ಕೂಡ ಒಂದು ತೆರೆ ಬೀಳುವ ಸಂದರ್ಭ ಸನ್ನಿಹಿತವಾಯ್ತಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದರೆ ಈಗ ಆಲ್ರೆಡಿ ಅಮೆರಿಕ ಅಧ್ಯಕ್ಷರಾಗಿರುವಂತಹ ಟ್ರಂಪ್ ಅವರು ಮಹತ್ವದ ಒಂದು ಮಾಹಿತಿಯನ್ನು ಅವರ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಬಹಳ ಪ್ರಮುಖವಾಗಿ ಒಂದು ಹಾರ್ಮುಜ್ ಜಲಸಂಧಿ ಯಾವಾಗ ಓಪನ್ ಆಗುತ್ತೆ ಎಂಬ ಪ್ರಶ್ನೆ ಕೂಡ ಇತ್ತು. ಏಕೆಂತಂದರೆ ಒಂದು ಹಾರ್ಮುಜ್ ಜಲಸಂಧಿಯ ಮುಖಾಂತರವೇ ಬೇರೆ ರಾಷ್ಟ್ರಗಳಿಗೆ ಒಂದು ತೈಲ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗ್ತಾ ಇದ್ದಿದ್ದು. ಆದರೆ ಒಂದು ಹಾರ್ಮುಜ್ ಕ್ಲೋಸ್ ಆದರೆ ಬಹಳ ದೊಡ್ಡ ಸಮಸ್ಯೆಗಳಾಗಿತ್ತು. ಅಮೆರಿಕ ಜೊತೆ ಒಪ್ಪಂದ ಅಂತಿಮವಾಗಿಲ್ಲ. ಟ್ರಂಪ್ ಹೇಳಿಕೆಗೆ ಇರಾನ್ ತಿರುಗೇಟು. ಅಮೆರಿಕ ಜೊತೆ ಯಾವುದೇ ಒಪ್ಪಂದ ಫೈನಲ್ ಆಗಿಲ್ಲ. ಇರಾನ್ ವಿದೇಶಾಂಗ ಸಚಿವಾಲಯ ಹೇಳಿಕೆ ಬಿಡುಗಡೆ. ಟ್ರಂಪ್ ಒಪ್ಪಂದದ ವರದಿಗಳು ಕೇವಲ ಊಹಾಪೋಹ. ಟೆಹರಾನ್ ಇನ್ನೂ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಅಮೆರಿಕ ಜೊತೆ ಯಾವುದೇ ರೀತಿಯ ಒಪ್ಪಂದ ಅಂತಿಮ ಆಗಿಲ್ಲ ಅಂತ ಈಗ ಟ್ರಂಪ್ ಹೇಳಿಕೆಗೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಸದ್ಯಕ್ಕೆ ಒಂದು ಯುದ್ಧವನ್ನು ನಿಲ್ಲಿಸ್ತಾ ಇದ್ದೀವಿ, ನಮ್ಮ ಜೊತೆ ಒಂದು ಒಪ್ಪಂದ ಆಗಿದೆ ಅಂತ ಒಂದು ಕಡೆ ಟ್ರಂಪ್ ಅವರು ಒಂದು ಎಕ್ಸ್ ಖಾತೆಯಲ್ಲಿ ಮಾಹಿತಿನ ಶೇರ್ ಮಾಡಿಕೊಂಡ್ರೆ, ಮತ್ತೊಂದು ಕಡೆ ಇರಾನ್ ತಿರುಗೇಟನ್ನು ಕೊಟ್ಟಿದೆ. ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನ ಮೇಲೆ ದಾಳಿ. MT ಜಲವೀರ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನ ಖಚಿತಪಡಿಸಿ ಅಮೆರಿಕದಿಂದ ವಿಡಿಯೋ ಬಿಡುಗಡೆ. ಹೆಲ್ಫೈರ್ ಕ್ಷಿಪಣಿಗಳಿಂದ ದಾಳಿ ಮಾಡಿರುವುದಾಗಿ ಸ್ಟೇಟ್ಮೆಂಟ್. ತೈಲ ಟ್ಯಾಂಕರ್ನ ಎಂಜಿನ್ ಕೋಣೆಗೆ ದಾಳಿ ಮಾಡಿದ್ದೇವೆ, ನಮ್ಮ ದಿಗ್ಬಂಧನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ದಾಳಿ ಎಂದ US. MT ಜಲವೀರ್ ಹಡಗಿನಲ್ಲಿದ್ದ 20 ಭಾರತೀಯರ ರಕ್ಷಣೆ. ಜೂನ್ 8, 9ರಂದು ಭಾರತದ ಹಡಗಿನ ಮೇಲೆ ಅಮೆರಿಕ ದಾಳಿ. ಜೂನ್ 9ರಂದು ನಡೆದ ಈ ಒಂದು ದಾಳಿಯಲ್ಲಿ 3 ಸಾವನ್ನಪ್ಪಿದ್ರು. ಇನ್ನು ಭಾರತೀಯ ಸಿಬ್ಬಂದಿ ಇದ್ದಂತಹ ಮತ್ತೊಂದು ಹಡಗಿನ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಇನ್ನು MT ಜಲವೀರ್ ಹಡಗಿನ ಮೇಲೆ ಅಮೆರಿಕ ದಾಳಿಯನ್ನು ನಡೆಸಿದೆ. ಈ ಒಂದು ದಾಳಿಯನ್ನು
ಖಚಿತಪಡಿಸಿ ಅಮೆರಿಕಾದಿಂದ ವಿಡಿಯೋ ಬಿಡುಗಡೆ ಕೂಡ ಮಾಡಲಾಗಿತ್ತು. ಹೆಲಿಫೈರ್ ಕ್ಷಿಪಣಿಗಳಿಂದ ದಾಳಿ ಮಾಡಿರುವುದಾಗಿ ಸ್ಟೇಟ್ಮೆಂಟ್ ಕೂಡ ಬಿಡುಗಡೆ ಮಾಡಿದ್ರು. ತೈಲ ಟ್ಯಾಂಕರ್ನ ಎಂಜಿನ್ ಕೋಣೆಗೆ ದಾಳಿ ಮಾಡಿದ್ದೇವೆ, ನಮ್ಮ ದಿಗ್ಬಂಧನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಈ ಒಂದು ದಾಳಿ ಅಂತ US ಸಮರ್ಥನೆ ಮಾಡಿಕೊಂಡಿದೆ. ಈ ಒಂದು ದಾಳಿ ವಿಚಾರಕ್ಕೆ MT ಜಲವೀರ್ ಹಡಗಿನಲ್ಲಿದ್ದಂತಹ 20 ಭಾರತೀಯರನ್ನ ಸದ್ಯಕ್ಕೆ ರಕ್ಷಣೆ ಕೂಡ ಮಾಡಲಾಗಿದೆ. ಜೂನ್ 9ರಂದು ನಡೆದಿದ್ದಂತಹ ದಾಳಿಯಲ್ಲಿ 3 ಸಾವನ್ನಪ್ಪಿದ್ರು.